Government First Grade College and Postgraduate Studies Center, GFGC, IQAC, E-Content Development Program, E-Content Development Support Educating Partners, Shantiniketana, Yuva Vrinda, Kudibailu, Kuchuru. Welcome to all. This is Chaitra. Today, I will be discuss the topic about strategic management and organizational behavior. In that, we are mainly concentrate organizational behavior. What are the topic including the organizational behavior? Meaning of organization, importance of organization, contributing discipline to organizational behavior, definition and meaning of organizational behavior, nature and characteristics of organizational behavior. Let us discuss the one by one. First is meaning of organization. Organization means what? Organization is a group of people working together to achieve a common objective. Okay. So here, organization is a network of relationship or a blueprint of functions and activities to be assigned and connected together. Organization is a process of bringing people together in the pursuit of common objective. Okay. This is a very easy meaning. You can understand easily. Okay. So on the organization andre ಅಲ್ಲಿ ಗ್ರೂಪ್ ಆಫ್ ಪೀಪಲ್ ವರ್ಕಿಂಗ್ ಟುಗೆದರ್ ಅಂದ್ರೆ 1 or 2 more people ವರ್ಕ್ ಮಾಡ್ತಾ ಇರ್ತಾರೆ ಅಲ್ಲಿ. ಸೊ ಒಬ್ಬ ಹ್ಯೂಮನ್ ಬೀಯಿಂಗ್ ಆದವನು ಒಂದು ಆರ್ಗನೈಸೇಷನ್ ಅನ್ನ ತುಂಬಾ ಡಿಪೆಂಡ್ ಆಗಿರ್ತಾನೆ. ವಿ ಡಿಪೆಂಡ್ ಆನ್ ಆರ್ಗನೈಸೇಷನ್ ಫಾರ್ ಎಜುಕೇಶನ್ and employment and food, shelter and etc. ಒಬ್ಬ ಹ್ಯೂಮನ್ ಬೀಯಿಂಗ್ ಆದವನು ಅವನು ಹುಟ್ಟಿದಾಗಿನಿಂದ ಅವನು ಡೆತ್ ಆಗೋ ತನಕನು ಒಂದು ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗಿರ್ತಾನೆ. ಒಂದು ಆರ್ಗನೈಸೇಷನ್ ಅಂದ್ರೆ ಅದು ಓನ್ಲಿ ಪ್ರಾಫಿಟ್ ಮೋಟಿವ್ ಆಗಿರುವುದಿಲ್ಲ, ಅದು ಒಂದು ಸಮಾಜಕ್ಕೆ ಒಂದು ಹೆಲ್ಪ್ ಮಾಡ್ಲಿಕ್ಕೂ ಕೂಡ ಅದು ಇಂಪಾರ್ಟೆಂಟ್ ಆಗಿದೆ. Okay, this is the meaning of organization. Let's move about importance of organization. Organization ಅಂದ್ರೆ ಮೇಲೆ ಇದರಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್, ಟು ಇನ್ಕ್ರೀಸ್ ಸ್ಪೆಷಲೈಸೇಷನ್ ಅಂಡ್ ಡಿವಿಷನ್ ಆಫ್ ಲೇಬರ್. ಡಿವೈಡ್ ದಿ ಲೇಬರ್ ಅಕಾರ್ಡಿಂಗ್ ಟು ದೇಯರ್ ಸ್ಪೆಷಲೈಸೇಷನ್. ಒಂದು ಆರ್ಗನೈಸೇಷನ್ ಅಂತ ಹೇಳಿದ್ರ ಮೇಲೆ ಅಲ್ಲಿ ವರ್ಕರ್ಸ್ ಅನ್ನ ಡಿವೈಡ್ ಮಾಡ್ತಾರೆ ಅಕಾರ್ಡಿಂಗ್ ಟು ದೇಯರ್ ಸ್ಪೆಷಲೈಸೇಷನ್. ಸೊ ಇಲ್ಲಿ ಸ್ಪೆಷಲೈಸೇಷನ್ ಅಂದ್ರೆ ಏನು? ಸ್ಪೆಷಲೈಸೇಷನ್ ಅಂದ್ರೆ ಒಂದು ಸಬ್ಜೆಕ್ಟ್ ಬಗ್ಗೆ, ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಾರೆ, ಅದ್ರ ಬಗ್ಗೆ ಅವರಿಗೆ ಎಲ್ಲಾನು ಗೊತ್ತಿರುತ್ತೆ. ಸೊ ಅವಾಗ ನಾವು ಒಬ್ಬ ಸ್ಪೆಷಲಿಸ್ಟ್ ಅಥವಾ ಸ್ಕಿಲ್ಡ್ ಪರ್ಸನ್ ಅನ್ನ ಆ ವರ್ಕಿಗೆ ಅಪಾಯಿಂಟ್ ಮಾಡಿದಾಗ ಆ ವರ್ಕ್ ಕೂಡ ಎಫಿಷಿಯಂಟ್ ಆಗಿರ್ತದೆ. ಸೊ ಅವಾಗ ಆ ಒಬ್ಬ ಪರ್ಸನ್ ವರ್ಕ್ ಅನ್ನ ಮಾಡ್ಲಿಕ್ಕೂ ಕೂಡ ತುಂಬಾ ಎಲಿಜಿಬಲ್ ಆಗಿರ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಸ್ಪೆಷಲೈಸೇಷನ್ಗೆ ಫಾರ್ ಎಕ್ಸಾಂಪಲ್ ಕೊಡುವುದಾದ್ರೆ, ಇವಾಗ ಟೀಚರ್ಸ್ ಆಗಿರ್ಬೋದು, ಅವರು ಕೆಲವು ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ. ಸೊ ಡಾಕ್ಟರ್ಸ್ ಆಗಿರ್ಬೋದು, ಅವರು ಕೂಡ ಕೆಲವು ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ. ಅಂದ್ರೆ ಡೆಂಟಿಸ್ಟ್ ಆಗಿರ್ಬೋದು, ಐ ಸ್ಪೆಷಲಿಸ್ಟ್. ಸೊ ಇದೆಲ್ಲ ಅವರು ಅಂದ್ರೆ ಆ ವರ್ಕ್ ಅನ್ನ ಅವ್ರಿಗೆ ಕೊಟ್ಟಾಗ ಅವರು ಆ ವರ್ಕ್ ಅನ್ನ ಎಫಿಷಿಯಂಟ್ ಆಗಿ ಮಾಡ್ತಾರೆ. ಸೊ ಇದು ಒಂದು ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್. ನೆಕ್ಸ್ಟ್ ಒನ್ ಇಸ್ ಟು ಯೂಸ್ ಲಾರ್ಜ್ ಸ್ಕೇಲ್ ಆಫ್ ಟೆಕ್ನಾಲಜಿ. ಒಂದು ಆರ್ಗನೈಸೇಷನ್ ಅಂತ ಹೇಳಿದ್ರ ಮೇಲೆ ಅಲ್ಲಿ ನಾವು ಸ್ಮಾಲ್ ಆಗಿ ಯಾವುದು ಪ್ರಾಡಕ್ಟ್ ಮಾಡ್ತೇವೆ, ಬಟ್ ತುಂಬಾ ಲಾರ್ಜ್ ಕ್ವಾಂಟಿಟಿಯಾಗಿ ಪ್ರೊಡಕ್ಷನ್ ಅನ್ನ ಮಾಡ್ತೇವೆ. ಸೊ ನಮ್ಗೆ ಲಾರ್ಜ್ ಪ್ರೊಡಕ್ಷನ್ ಮಾಡಿದಾಗ ನಾವು ಎಕನಾಮಿಕ್ ಆಫ್ ಸ್ಕೇಲ್ ಅನ್ನ ಅಚೀವ್ ಮಾಡಬಹುದು. ಅಂದ್ರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡಿದಾಗ ಪರ್ ಯೂನಿಟ್ ಕಾಸ್ಟ್ ಡಿಕ್ರೀಸ್ ಆಗುತ್ತೆ. ಸೊ ಇದು ಕೂಡ ಒಂದು ಹೆಲ್ಪ್ ಆಗುತ್ತೆ ಆರ್ಗನೈಸೇಷನ್ಗೆ, ಮತ್ತೆ ಕಸ್ಟಮರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಲಾರ್ಜ್ ಸ್ಕೇಲ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ನಾವು ಲಾರ್ಜ್ ಸ್ಕೇಲ್ ಆಫ್ ಟೆಕ್ನಾಲಜೀಸ್ ಅನ್ನ ಯೂಸ್ ಮಾಡ್ಕೋಬೇಕು.
ಸೊ ಇದು ಕೂಡ ಒಂದು ಆರ್ಗನೈಸೇಷನ್ ಇಂದ ಟೆಕ್ನಾಲಜೀಸ್ ಕೂಡ ಡೆವಲಪ್ ಆಗುತ್ತೆ. ಇದು ಕೂಡ ಒಂದು ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್. ನೆಕ್ಸ್ಟ್, ಟು ಮ್ಯಾನೇಜ್ ದಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಹೌ ಇಟ್ ಈಸ್ ಮ್ಯಾನೇಜ್ ದಿ ಎಕ್ಸ್ಟರ್ನಲ್ ಮ್ಯಾನೇಜ್ಮೆಂಟ್. ಆರ್ಗನೈಸೇಷನ್ ಅಂತ ಹೇಳಿದ್ರ ಮೇಲೆ ಇಲ್ಲಿ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತ್ರ ಥಿಂಕ್ ಮಾಡುದಲ್ಲ, ಇಲ್ಲಿ ಎಕ್ಸ್ಟರ್ನಲ್ ಮ್ಯಾನೇಜ್ಮೆಂಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಟರ್ನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ಎಕನಾಮಿಕ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಗ್ಲೋಬಲ್ ಅಂದ್ರೆ ಗ್ಲೋಬಲ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಟೆಕ್ನಾಲಜಿಕಲ್ ಹೇಗೆ ಇದೆ, ನಮ್ಗೆ ಟೆಕ್ನಾಲಜಿ ಯಾವ ತರ ಯೂಸ್ ಮಾಡ್ಕೋಬೇಕು. ಅಂಡ್ ಕಾಂಪಿಟೇಟರ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕಾಂಪಿಟೇಟರ್ಸ್ ಬಗ್ಗೆ ನಾವು ತಿಳ್ಕೊಳ್ದೆ ನಾವು ಯಾವುದೇ ಪ್ರೊಡಕ್ಷನ್ ಅನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದು ಕೂಡ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್. ನೆಕ್ಸ್ಟ್, ಟು ಎಕನಾಮೈಸ್ ಆನ್ ಟ್ರಾನ್ಸಾಕ್ಷನ್ ಕಾಸ್ಟ್. ನಾವು ಡಿವಿಷನ್ ಆಫ್ ಲೇಬರ್ ಮಾಡಿದ್ರಿಂದಾಗಿ ನಮಗೆ ಒಂದು ವರ್ಕ್ ಅನ್ನ ಸ್ಪೆಷಲಿಸ್ಟ್ ಇಂದ ಮಾಡಿಸೋದ್ರಿಂದಾಗಿ ನಾವು ಆ ವರ್ಕ್ ಅನ್ನ ಕರೆಕ್ಟ್ ಆಗಿ ಮಾಡಬಹುದು. ಸೊ ಇದರಿಂದ ನಾವು ಪ್ರೊಡಕ್ಷನ್ ಕಾಸ್ಟ್ ಅನ್ನು ಕೂಡ ಕಡಿಮೆ ವೆಚ್ಚದಲ್ಲಿ ಮಾಡಬಹುದು, ಕಡಿಮೆ ವೆಚ್ಚದಲ್ಲಿ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಇದರಿಂದಾಗಿ ಟ್ರಾನ್ಸಾಕ್ಷನ್ ಕಾಸ್ಟ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಇದು ಕೂಡ ಒಂದು ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್. ಟು ಎಕ್ಸರ್ಟ್ ಪವರ್ ಅಂಡ್ ಕಂಟ್ರೋಲ್. ಒಬ್ಬ ಎಂಪ್ಲಾಯಿ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡು ಅವರಿಗೆ ಕರೆಕ್ಟ್ ಆಗಿರೋ ವರ್ಕ್ ಅನ್ನ ಕೊಟ್ಟಾಗ, ಅವನಿಗೆ ಕರೆಕ್ಟ್ ಆಗಿ ಪ್ರಮೋಷನ್ಸ್ ಅನ್ನ ಕೊಟ್ಟಾಗ, ಒಂದು ವರ್ಕ್ ಮಾಡ್ಲಿಕ್ಕೆ ಅವನಿಗೆ ಪವರ್ ಅನ್ನ ಕೊಟ್ಟಾಗ ಅವನು ಕೂಡ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡ್ತಾನೆ. ಆ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಅವನು ಹೆಲ್ಪ್ ಮಾಡ್ತಾನೆ. ಸೊ ಇದು ಕೂಡ ಒಂದು ಆರ್ಗನೈಸೇಷನ್ ಇದು ಇಂಪಾರ್ಟೆನ್ಸ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ಬಿಹೇವಿಯರ್? Behavior is a way of action. It is basically goal oriented. The basic unit of behavior is an activity. Behavior ಅಂದ್ರೆ ಒಬ್ಬ ಎಂಪ್ಲಾಯಿ ಆದವನು ಆ ಆರ್ಗನೈಸೇಷನ್ ಅಲ್ಲಿ ಹೇಗೆ ವರ್ಕ್ ಮಾಡ್ತಾನೆ, ಅವನ ಬಿಹೇವಿಯರ್ ಹೇಗಿದೆ. ನಾವು ಸೊ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ಅದು ನೆಗೆಟಿವ್ ಆಗಿರ್ಬೋದು. ಸೊ ಇದನ್ನು ನಾವು ಬಿಹೇವಿಯರ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್, ನಮಗೆ ಆರ್ಗನೈಸೇಷನ್ ಬಗ್ಗೆ ಏನಂತ ಗೊತ್ತಾಯ್ತು. ಸೊ ಬಿಹೇವಿಯರ್ ಅಂದ್ರೂ ಏನಂತ ಗೊತ್ತಾಯ್ತು. ಸೊ ನೆಕ್ಸ್ಟ್, ವಾಟ್ ಈಸ್ ಆರ್ಗನೈಸೇಷನಲ್ ಬಿಹೇವಿಯರ್? ಓಕೆ, some authors and gives the definitions of organizational behavior. ಸೊ ಇದು ಡೆಫಿನಿಷನ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಆರ್ಗನೈಸೇಷನ್ ಬಿಹೇವಿಯರ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಆರ್ಗನೈಸೇಷನ್ ಬಿಹೇವಿಯರ್ ಅಂದ್ರೆ ಒಬ್ಬ ಎಂಪ್ಲಾಯಿ ಆದವನು ಆ ಆರ್ಗನೈಸೇಷನ್ ಅಲ್ಲಿ ಹೇಗೆ ವರ್ಕ್ ಮಾಡ್ತಾನೆ ಹಾಗೂ ಆ ವರ್ಕಿಂದಾಗಿ ಆ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಅದು ಡೆವಲಪ್ ಆಗಿದ್ಯಾ ಅಥವಾ ಅದು ಹೇಗೆ ಅದ್ರ ಪರ್ಫಾರ್ಮೆನ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಅದೊಂದು ಸ್ಟಡಿ ಮಾಡೋದನ್ನ ನಾವು ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ ಹೇಳ್ತೀವಿ. ಓಕೆ, ಸೊ ಹಿಯರ್ Kate Davis and J.W. Newstorm defines organizational behavior as the study and application of knowledge about how people act within the organization. Yes, it is a study and application of knowledge about how people, ಒಬ್ಬ ಎಂಪ್ಲಾಯಿ ಹೇಗೆ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾನೆ ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರುವ ಒಂದು ಕಾನ್ಸೆಪ್ಟ್ ಇದು ಆರ್ಗನೈಸೇಷನಲ್ ಬಿಹೇವಿಯರ್. ಓಕೆ, ಫ್ರೆಡ್ ಲೂಥರ್ಸ್ ಡಿಫೈನ್ ಆರ್ಗನೈಸೇಷನಲ್ ಬಿಹೇವಿಯರ್ ಆಸ್ ಫಾಲೋಸ್. Organizational behavior is directly concerned with the understanding, prediction, and control of human behavior in organization. Yes, of course, understanding means ಅವನು ಆ ಆರ್ಗನೈಸೇಷನ್ ಅಲ್ಲಿ ಹೇಗಿದ್ದಾನೆ ಅನ್ನೋದು ತಿಳ್ಕೊಳ್ಳುವಂಥದ್ದು. ಪ್ರಿಡಿಕ್ಷನ್ ಮೀನ್ಸ್ ಊಹೆ ಮಾಡುವಂಥದ್ದು. ಅವನು ನೆಕ್ಸ್ಟ್ ಆ ಆರ್ಗನೈಸೇಷನ್ಗೆ ಅವನಿಂದಾಗಿ ನೆಕ್ಸ್ಟ್ ಏನೆಲ್ಲ ವರ್ಕ್ ಆಗ್ಬೇಕು ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋದು. ನೆಕ್ಸ್ಟ್ ಕಂಟ್ರೋಲ್, ಹ್ಯೂಮನ್ ಬಿಹೇವಿಯರ್ ಅನ್ನ ಕಂಟ್ರೋಲ್ ಮಾಡುವಂಥದ್ದು. ಸೊ ಅವನ ಎಮೋಷನ್ಸ್ ಆಗಿರ್ಬೋದು, ಅವನ ಯಾವುದೇ ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದನ್ನ ಕಂಟ್ರೋಲ್ ಹೇಗೆ ಮಾಡಬೇಕು ಅನ್ನೋದನ್ನ ಸ್ಟಡಿ ಮಾಡೋದು ಆಗಿರ್ತದೆ. According to the Stephen P. Robbins, organizational behavior is the
Study of organizational components and their impact of human behavior and organizational performance. Okay, so it is also, it is the ಎಂಪ್ಲಾಯಿ ಆದವನು ಹೇಗೆ ವರ್ಕ್ ಮಾಡ್ತಾನೆ, ಸೊ ಆ ವರ್ಕಿಂದಾಗಿ ಆ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದನ್ನ ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಇಷ್ಟು ಜನ ಡೆಫಿನಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರ ಮೇಲೆ ಇದು ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್, ಮೀನಿಂಗ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್. Organizational behavior is the study of human behavior. Yes, of course, it is a study of human behavior in the organizations. It is the study of people. It is the study of what people do in an organization and how their behavior affects the organization performance. Yes. ಒಬ್ಬ ಎಂಪ್ಲಾಯಿ ಆದವನು ಹೇಗೆ ಬಿಹೇವ್ ಮಾಡ್ತಾನೆ ಅಂದ್ರೆ ಹೇಗೆ ವರ್ಕ್ ಮಾಡ್ತಾನೆ, ಮತ್ತೆ ಅವನ ವರ್ಕಿಂದಾಗಿ ಏನು ಚೇಂಜಸ್ ಆಗಿದೆ ಅಂದ್ರೆ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಚೇಂಜಸ್ ಆಗಿದೆ, ಆರ್ಗನೈಸೇಷನ್ ತನ್ನ ಗೋಲ್ ಅನ್ನ ರೀಚ್ ಮಾಡಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ನಾವು ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನ ಸ್ಟಡಿ ಮಾಡ್ತೇವೆ. ಸೊ ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ ಫಾರ್ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ, ಇನ್ಫೋಸಿಸ್ ಕಂಪನಿ ಇದೆ. ಆ ಕಂಪನಿ ಅಂತ ಹೇಳಿದ್ರ ಮೇಲೆ ನಮ್ಗೆ ಇನ್ಫೋಸಿಸ್ ಅಂತ ಹೇಳಿದ್ರ ಕೂಡಲೇ ನಮ್ಗೆ ನೆನಪಾಗೋದು ಯಾರು? ನಾರಾಯಣ್ ಮೂರ್ತಿ. ಸೊ ಅವ್ರು ಮಾಡಿರೋ ವರ್ಕ್, ಅವರು ಪಟ್ಟಿರೋ ಅವರು ಹಾಕಿರೋ ಎಫರ್ಟ್, ಸೊ ಅದರಿಂದಾಗಿ ಆ ಕಂಪನಿ ಇವಾಗ ವರ್ಲ್ಡ್ ವೈಡ್ ಅಲ್ಲಿ ಸ್ಪ್ರೆಡ್ ಆಗಿದೆ. ಓಕೆ, ಸೊ ಒಬ್ಬ ವ್ಯಕ್ತಿಯಿಂದಾಗಿ ಆ ಕಂಪನಿ ಪರ್ಫಾರ್ಮೆನ್ಸ್ ಅಲ್ಲಿ ಎಷ್ಟು ಚೇಂಜಸ್ ಆಗಿದೆ, ಸೊ ಅಂತ ಸ್ಟಡಿ ಮಾಡೋದನ್ನ ನಾವು ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್, ಕಾಂಟ್ರಿಬ್ಯೂಟಿಂಗ್ ಡಿಸಿಪ್ಲಿನ್ಸ್ ಟು ದಿ ಆರ್ಗನೈಸೇಷನ್ ಬಿಹೇವಿಯರ್. ಓಕೆ, ಇದು ಆರ್ಗನೈಸೇಷನ್ ಬಿಹೇವಿಯರ್ ಅಂದ್ರೆ ಇದೊಂದು ಸಬ್ ಅಂದ್ರೆ ಅದೇ ಕಾನ್ಸೆಪ್ಟ್ ಅಲ್ಲ, ಇದು ಬೇರೆ ಬೇರೆ ಕಾನ್ಸೆಪ್ಟ್ ಅನ್ನ ಅಡಾಪ್ಟ್ ಮಾಡಿಕೊಂಡು ನಾವು ಆರ್ಗನೈಸೇಷನ್ ಬಿಹೇವಿಯರ್ ಅನ್ನೋ ಸಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ. ಓಕೆ, so many behavioral science have contributed to development of organizational behavior. ಅಂದ್ರೆ ನಾವು ಈ ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ನಾವು ತುಂಬಾ ಸಬ್ಜೆಕ್ಟ್ಸ್ ಗಳಿಂದ ನಾವು ಹೆಲ್ಪ್ ತಗೊಂಡಿದ್ದೇವೆ. ಅದು ಯಾವ್ದೆಲ್ಲ ಅಂದ್ರೆ, ಒಂದು ಸೈಕಾಲಜಿ. ಸೈಕಾಲಜಿ ಏನು? ಒಬ್ಬ ವ್ಯಕ್ತಿಯ ಮನಸ್ಥಿತಿಯ ಬಗ್ಗೆ, ಮನಃಶಾಸ್ತ್ರ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಮನಸ್ಸಿನ ಬಗ್ಗೆ ನಾವು ತಿಳ್ಕೊಳ್ಬೇಕು, ಅವಾಗ ಮಾತ್ರ ನಮ್ಗೆ ಅವನು ಹೇಗೆ ವರ್ಕ್ ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ. ಸೊ ಸೈಕಾಲಜಿ. ನೆಕ್ಸ್ಟ್ ಒನ್ ಈಸ್ ಸೋಶಿಯಾಲಜಿ. ಸೋಶಿಯಾಲಜಿ ಅಂದ್ರೆ ಒಬ್ಬ ಎಂಪ್ಲಾಯಿ ಆದವನು, ಒಬ್ಬ ಹ್ಯೂಮನ್ ಬೀಯಿಂಗ್ ಆದವನು, ಅವನು ಸೊಸೈಟಿಯಲ್ಲಿ ಹೇಗೆ ಇದ್ದಾನೆ, ಅವನ ರಿಲೇಶನ್ಶಿಪ್ಸ್ ಏನು, ಅವನು ಎಲ್ಲರ ಜೊತೆ ಚೆನ್ನಾಗಿದ್ದಾನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಗೆ ಸೋಶಿಯಾಲಜಿ ಹೆಲ್ಪ್ ಮಾಡುತ್ತೆ. Social psychology, it means it is a combination of social and psychology. It means ಅವನು ಒಂದು ಸಮಾಜದಲ್ಲಿ ಅವನ ಒಂದು ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅವನು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾನ, ಅವನು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾನ ಅನ್ನೋದರ ಬಗ್ಗೆ ನಮಗೆ ಸೋಷಿಯಲ್ ಸೈಕಾಲಜಿ ತಿಳಿಸ್ತದೆ. ನೆಕ್ಸ್ಟ್ ಒನ್ ಆಂಥ್ರೋಪಾಲಜಿ. ಆಂಥ್ರೋಪಾಲಜಿ ಮೀನ್ಸ್ ಒಬ್ಬ ಎಂಪ್ಲಾಯಿ ಆದವನು ಅವನು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಹೇಗೆ ವರ್ಕ್ ಮಾಡ್ತಾನೆ, ಅಥವಾ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೇಗೆ ವರ್ಕ್ ಮಾಡ್ತಾನೆ. ಸೊ ಅವನನ್ನು ಒಂದು ಕಂಪನಿಗೆ ಹಾಕಿದಾಗ ಅವನು ಅಲ್ಲಿ ಹೇಗೆ ವರ್ಕ್ ಮಾಡ್ತಾನೆ, ಮತ್ತೊಂದು ಕಂಪನಿಗೆ ಹಾಕಿದಾಗ ಅವನು ಅಲ್ಲಿ ಹೇಗೆ ವರ್ಕ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಗೆ ಆಂಥ್ರೋಪಾಲಜಿ ಹೆಲ್ಪ್ ಮಾಡುತ್ತೆ. ಓಕೆ, ದೀಸ್ ಆರ್ ದಿ ಕಾಂಟ್ರಿಬ್ಯೂಟಿಂಗ್ ಡಿಸಿಪ್ಲಿನ್ ಟು ದಿ ಆರ್ಗನೈಸೇಷನಲ್ ಬಿಹೇವಿಯರ್. ಓಕೆ, ನೆಕ್ಸ್ಟ್, nature and characteristics of organizational behavior. First, nature of organizational behavior. A separate field of study and not a discipline. It means organizational behavior ಅನ್ನೋದು ಹೇಗೆ ಸ್ಟಡಿ ಮಾಡ್ತಾರಂದ್ರೆ, ಒಬ್ಬ ಎಂಪ್ಲಾಯಿ ಆದವನು ಅವನು ಇಂಡಿವಿಜುವಲ್ ಆಗಿರುವಾಗ ಹೇಗೆ ವರ್ಕ್ ಮಾಡ್ತಾನೆ, ಅವನು ಒಂದು ಗ್ರೂಪ್ ಅಲ್ಲಿ ಇರುವಾಗ ಹೇಗೆ ವರ್ಕ್ ಮಾಡ್ತಾನೆ, ಅವನು ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಬಂದಾಗ ಅವನು ಹೇಗೆ ವರ್ಕ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತದೆ. ಇಟ್ ಇಸ್ ಅ ಸಪರೇಟ್ ಫೀಲ್ಡ್ ಆಫ್ ಸ್ಟಡಿ ಅಂಡ್ ನಾಟ್ ಎ ಡಿಸಿಪ್ಲಿನ್. ಡಿಸಿಪ್ಲಿನ್ ಮೀನ್ಸ್ ನಾಟ್ ಎ
Systematic knowledge. Okay. An interdisciplinary approach. So an interdisciplinary approach means ಇದು ಒಂದೇ ಒಂದು ಸಬ್ಜೆಕ್ಟ್ ಇಂದ ಆಗಿರೋದಲ್ಲ, ಇದು ಡಿಫ್ರೆಂಟ್ ಸಬ್ಜೆಕ್ಟ್ ಅಥವಾ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಂದ ಇದು ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ ಆಗಿರೋದು. ಸೊ ಅದು ಸೈಕಾಲಜಿ ಆಗಿರ್ಬೋದು, ಆಂಥ್ರೋಪಾಲಜಿ ಆಗಿರ್ಬೋದು, ಸೋಷಿಯಲ್ ಸೈಕಾಲಜಿ ಆಗಿರ್ಬೋದು, ಅಥವಾ ಸೋಷಿಯಾಲಜಿ ಆಗಿರ್ಬೋದು. ಸೊ ಇದ್ರೆಲ್ಲ ಹೆಲ್ಪ್ ಅನ್ನು ತಗೊಂಡು ಒಂದು ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಬಿಲ್ಡ್ ಮಾಡಿರ್ತೇವೆ. ಓಕೆ. ಅಂಡ್ ಅಪ್ಲೈಡ್ ಸೈನ್ಸ್. ಅಂಡ್ ಅಪ್ಲೈಡ್ ಸೈನ್ಸ್ ಇಟ್ ಮೀನ್ಸ್ ಒಂದು ಆರ್ಗನೈಸೇಷನ್ ಅಂತ ಹೇಳಿದಾಗ ನಾವಲ್ಲಿ ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನ ಸ್ಟಡಿ ಮಾಡ್ತೇವೆ. ಆ ಸ್ಟಡಿ ಮಾಡಿ ನಮ್ಗೆ ಎಷ್ಟು ಇನ್ಫಾರ್ಮೇಶನ್ ಅನ್ನೋದು ಸಿಕ್ಕಿರುತ್ತೆ. ಓಕೆ. ಆ ಸಿಕ್ಕಿರೋ ಇನ್ಫಾರ್ಮೇಶನ್ ಇಂದಾಗಿ ನಾವು ಆರ್ಗನೈಸೇಷನ್ ಅಲ್ಲಿ ಏನಾದ್ರೂ ಕಾನ್ಫ್ಲಿಕ್ಟ್ ಆದ್ರೆ, ಏನಾದ್ರೂ ಪ್ರಾಬ್ಲಮ್ಸ್ ಆದ್ರೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆ ಇನ್ಫಾರ್ಮೇಶನ್ ಅನ್ನ ಹೆಲ್ಪ್ ತಗೊಂಡ್ರೆ ನಾವು ಅದನ್ನ ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತೇವೆ. ಓಕೆ. ನೆಕ್ಸ್ಟ್, ಎ ನಾರ್ಮೇಟಿವ್ ಸೈನ್ಸ್. ಸೊ ಯು ಆಲ್ ನೋ ಅಬೌಟ್ ಪಾಸಿಟಿವ್ ಸೈನ್ಸ್ ಅಂಡ್ ನಾರ್ಮೇಟಿವ್ ಸೈನ್ಸ್. ಪಾಸಿಟಿವ್ ಸೈನ್ಸ್ ಅಂದ್ರೆ ಅಲ್ಲಿ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾರೆ. ಬಟ್ ಇಲ್ಲಿ ನಾರ್ಮೇಟಿವ್ ಸೈನ್ಸ್ ಅಂದ್ರೆ ಯಾವುದು ಗುಡ್, ಯಾವುದು ಬ್ಯಾಡ್ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಮೆಜರ್ ಮಾಡಿ ಹೇಳ್ತಾರೆ ಆರ್ಗನೈಸೇಷನಲ್ ಬಿಹೇವಿಯರ್ ಅಲ್ಲಿ. ಓಕೆ. ನೆಕ್ಸ್ಟ್ ಒನ್, ಎ ಹ್ಯೂಮನಿಸ್ಟಿಕ್ ಅಂಡ್ ಆಪ್ಟಿಮಿಸ್ಟಿಕ್ ಅಪ್ರೋಚ್. ಒಂದು ಆರ್ಗನೈಸೇಷನ್ ಅಂತ ಹೇಳಿದಾಗ ಅಲ್ಲಿ ಡಿಫ್ರೆಂಟ್ ಪೀಪಲ್ ವರ್ಕ್ ಮಾಡ್ತಾರೆ. ಸೊ ಅವರ ಮೈಂಡ್ ಸೆಟ್ ಕೂಡ ಡಿಫ್ರೆಂಟ್ ಆಗಿರ್ತದೆ. ಸೊ ಹ್ಯೂಮನಿಸ್ಟಿಕ್ ಮೀನ್ಸ್ ಅವರಿಗೆ ಕರೆಕ್ಟ್ ಆಗಿರೋ ವರ್ಕಿಂಗ್ ಕಂಡೀಷನ್ ಅನ್ನ ಕೊಡಬೇಕು. ಮತ್ತೆ ಅವರ ಏನಾದ್ರೂ ಅವರಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಬೇಕು. ಸೊ ಇದಕ್ಕೆಲ್ಲ ಹ್ಯೂಮನಿಸ್ಟಿಕ್ ಅಂಡ್ ಆಪ್ಟಿಮಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಒನ್, ಎ ಟೋಟಲ್ ಸಿಸ್ಟಮ್ ಅಪ್ರೋಚ್. ಇಟ್ ಮೀನ್ಸ್ it includes all variable of the organization. It integrates the all variable of organization. Okay. Next, we are moving to characteristics of organizational behavior. What are the characteristics? ಗುಣಲಕ್ಷಣಗಳು ಯಾವುದು organizational behavior ಇದು? First one is behavioral approach to management. It means ನಾವು ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನ ಸ್ಟಡಿ ಮಾಡೋದ್ರಿಂದಾಗಿ ನಮ್ಗೆ ಒಬ್ಬ ಎಂಪ್ಲಾಯಿ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಅವನು ಒಂದು ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಮತ್ತೆ ಅವನು ಒಂದು ವರ್ಕ್ ಅನ್ನ ಕೊಟ್ರೆ ಅವನು ಹೇಗೆ ಎಫಿಷಿಯಂಟ್ ಆಗಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಟು ಬಿಹೇವಿಯರಲ್ ಅಪ್ರೋಚ್ ಟು ಮ್ಯಾನೇಜ್ಮೆಂಟ್. ಓಕೆ. A science as well as an art. Yes, of course. So organization it is the study of human behavior. Okay. So it is a systematic knowledge is called science, and it is application of knowledge or skill is called art. Okay. ರ್ಯಾಷನಲ್ ಥಿಂಕಿಂಗ್. ಸೊ ಒಬ್ಬ ಎಂಪ್ಲಾಯಿ ಆದವನು ಅಥವಾ ಒಬ್ಬ ಹ್ಯೂಮನ್ ಬೀಯಿಂಗ್ ಆದವನು ಅವನ ಥಿಂಕಿಂಗ್ ಇಸ್ ರ್ಯಾಷನಲ್. ಓಕೆ. ಒಂದು ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಇದು ಆರ್ಗನೈಸೇಷನಲ್ ಬಿಹೇವಿಯರ್ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾವು ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳ್ತೇವೆ. So branch of social science, it means organizational behavior ಅನ್ನ ಸ್ಟಡಿ ಮಾಡಬೇಕು ಅಂತ ನಾವು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಹೆಲ್ಪ್ ತಗೊಂಡಿದ್ದೇವೆ. ಸೊ ಅದನ್ನ ನಾವು ಬ್ರಾಂಚ್ ಆಫ್ ಸೋಷಿಯಲ್ ಸೈನ್ಸ್ ಅಂತ ಹೇಳ್ತೇವೆ. ಸೊ ಸೋಷಿಯಲ್ ಸೈನ್ಸ್ ಏನ್ ಹೇಳುತ್ತೆ? ಸೊ ಸೋಷಿಯಲ್ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ನಮಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಇಲ್ಲಿ ಸೈಕಾಲಜಿ ಆಗಿರ್ಬೋದು ಅಥವಾ ಸೋಷಿಯಾಲಜಿ ಅಂಡ್ ಸೋಷಿಯಲ್ ಸೈಕಾಲಜಿ ಆಗಿರ್ಬೋದು, ನೆಕ್ಸ್ಟ್ ಒಂದು ಆಂಥ್ರೋಪಾಲಜಿ. ಸೊ ಇದ್ರದ್ದೆಲ್ಲ ಹೆಲ್ಪ್ ತಗೊಂಡು ನಾವು ಒಂದು ಆರ್ಗನೈಸೇಷನಲ್ ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡಿರ್ತೇವೆ. ಸೊ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್.
beneficial to both organization and individual. How it is beneficial to organization and both individual? So in individual, ಒಬ್ಬ ಎಂಪ್ಲಾಯಿ ಆದವನಿಗೆ ನಾವು ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಟ್ಟಾಗ, ಅವನಿಗೆ ಯಾವುದಕ್ಕೆ ಟ್ರೈನಿಂಗ್ ಬೇಕು ಅದಕ್ಕೆ ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಟ್ಟಾಗ, ಮತ್ತೆ ಅವನಿಗೆ ಪ್ರಾಪರ್ ಆಗಿರೋ ವರ್ಕಿಂಗ್ ಕಂಡೀಷನ್ ಅನ್ನು ಕೊಟ್ಟಾಗ ಅವನು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾನೆ, ಅವನು ತುಂಬಾ ಖುಷಿಯಿಂದ ವರ್ಕ್ ಮಾಡ್ತಾನೆ. ಸೊ ಇದರಿಂದಾಗಿ ಅವನು ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದ್ರಿಂದ ಆರ್ಗನೈಸೇಷನಲ್ ಗೋಲ್ ಕೂಡ ಅಚೀವ್ ಆಗುತ್ತೆ. ಸೊ ಇಟ್ ಈಸ್ beneficial to both organization and individual. Okay, so ನಿಮಗೆ ಆರ್ಗನೈಸೇಷನಲ್ ಬಿಹೇವಿಯರ್ ಬಗ್ಗೆ ಗೊತ್ತಾಯ್ತು. ಸೊ ಕನ್ಕ್ಲೂಷನ್, organizational behavior is the study and application of knowledge about how people act within the organization and also how their act affect the performance of the organization. ಒಬ್ಬ ಎಂಪ್ಲಾಯಿ ಆದವನು ಒಂದು ಆರ್ಗನೈಸೇಷನ್ ಅಲ್ಲಿ ಹೇಗೆ ವರ್ಕ್ ಮಾಡ್ತಾನೆ, ಮತ್ತೆ ಆ ವರ್ಕಿಂದಾಗಿ ಆ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಮೇಲೆ ಏನು ಏನು ಇಂಪ್ಯಾಕ್ಟ್ ಆಗಿದೆ, ಏನು ಚೇಂಜಸ್ ಆಗಿದೆ ಅನ್ನೋದನ್ನು ನಾವು ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ ಹೇಳ್ತೇವೆ. ಸೊ ಥ್ಯಾಂಕ್ ಯು.